ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ಈ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗಾರ್ಲಿಕ್ ನಾನು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಮಾಡೋದಕ್ಕೆ ಗೋಧಿ ಹಿಟ್ಟಿಂದ ನಾನು ಮಾಡ್ತಾಯಿದ್ದೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಮಿಕ್ಸರ್ ತಗೊಂಡು ಇದನ್ನು ರುಬ್ಕೋಬೇಕು. ಈ ರೀತಿ ಬ್ಲೇಡೆಲ್ಲ ಬರುತ್ತೆ. ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಬೌಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ ಹಾಲು, ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಐತೆ. ಮೊಸರು ಈ ಥರ ಕಪ್ಪಲ್ಲೇ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಐತೆ. ಇಷ್ಟನ್ನ ಹಾಕ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ರುಬ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕ್ಯಾಪ್ ಕ್ಲೋಸ್ ಮಾಡಿ ಈ ರೀತಿ ಮಿಕ್ಸಿಗೆ ಇಟ್ಬಿಟ್ಟು ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಹಿಟ್ಟಲ್ಲೇ ಮಿಕ್ಸ್ ಆಗಬೇಕು, ಅದಕ್ಕೆ ಈ ರೀತಿ ರುಬ್ಕೊಂಡಿದ್ದೀನಿ. ನೀವು ಕೈಯಲ್ಲಿ ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೋಬೇಕಾಗುತ್ತೆ. ನಾನು ಮೊಸರು ತಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರು, ಇಷ್ಟು ಸಾಕಾಗುತ್ತೆ. ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಹಾಲು ಮತ್ತು ಅರ್ಧ ಕಪ್ಪು ಮೊಸರು, 1 ಕಪ್ಪು ನೀರು, ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ನಮಗೆ ಚಪಾತಿ ಹಿಟ್ಟು ಕಲಿಸೋದಕ್ಕೆ. ನೋಡಿ, ಈ ರೀತಿ ಕಲಿಸ್ಕೊಂಡ್ರೆ ಸಾಕು. ಕೈಯಲ್ಲಿ ಕೂಡ ಇದೇ ರೀತಿ ನಾವು ಕಲಿಸ್ಕೋಬೋದು. ಮಿಕ್ಸರ್ ಇದ್ದರೆ ಸ್ವಲ್ಪ ತುಂಬ ಒಳ್ಳೆಯದು, ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಅಷ್ಟೇ. ಇಷ್ಟು ಆದಮೇಲೆ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೇಮ್ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವೋ ಅದೇ ರೀತಿಲಿ ನಾನು ಕಲಿಸ್ಕೊತಾ ಇದ್ದೀನಿ. ನಾನು ಇದರಲ್ಲಿ ಮಿಕ್ಸರ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇವಾಗ ಈ ರೀತಿ ಸಾಫ್ಟ್ ಆಗೈತೆ. ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಆ ರೀತಿ ಹದವಾಗಿದ್ರೆ ಸಾಕು. ಇಲ್ಲಿ ನಾನು ನಾದ್ಕೊಳ್ಳೋದೇನು ಬೇಡ. ಈ ರೀತಿ ಮಿಕ್ಸರ್ಗೆ ಹಾಕ್ಕೊಂಡ್ರೆ ನಾದೋದೇನು ಬೇಕಾಗಲ್ಲ. ಒಂದು ಬೌಲ್ಗೆ ಹಾಕಿ ಇದಕ್ಕೆ ಸ್ವಲ್ಪ ನೈಸ್ ಮಾಡಿ, ಸ್ವಲ್ಪ ರಫ್ ಆಗೈತೆ ಅದನ್ನು ಸ್ವಲ್ಪ ನೈಸ್ ಮಾಡಿಬಿಟ್ಟು ಸ್ವಲ್ಪ ಇದ್ರ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡಿ ಒಂದು 10 ರಿಂದ 15 ನಿಮಿಷ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಕೂಡ ಬಿಟ್ಟರೆ ಓಕೆ, ಏನೂ ಆಗಲ್ಲ. ನಾನು ಇಲ್ಲಿ ನೋಡಿ ಎಣ್ಣೆ ಈ ರೀತಿ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಉಜ್ಜೋದಕ್ಕೆ ಬರುತ್ತೆ ಅಂತ. ಗಾರ್ಲಿಕ್ ನಾನಲ್ಲ, ಅದಕ್ಕೆ ಸ್ವಲ್ಪ ಸಾಫ್ಟಾಗಿ ಬರಬೇಕು. ಅದಕ್ಕೆ ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಇಲ್ಲ 20 ನಿಮಿಷ ಬಿಟ್ಟಿರ್ತೀನಿ. ನೋಡಿ, ಈ ಮಿಕ್ಸರಲ್ಲೂ ಅಷ್ಟೇ ಸ್ವಲ್ಪ ಕೂಡ ಗೋಧಿ ಹಿಟ್ಟು ಅಂಟ್ಕೊಂಡಿಲ್ಲ. ಇದೊಂದು ಇದ್ದರೆ ತುಂಬ ಯೂಸ್ ಆಗುತ್ತೆ ನಮಗೆ. ಗಾರ್ಲಿಕ್ ನಾನು ಮಾಡೋದಕ್ಕೆ ಗಾರ್ಲಿಕ್ಕು ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕಪ್ಪೆಳ್ಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ಕೂಡ ಇದು ರೆಡಿ ಆಗಿತ್ತು ಹಿಟ್ಟು ನಮಗೆ ಉಜ್ಜೋದಕ್ಕೆ. ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಿಟ್ಟು ತಗೊಂಡು ಇದನ್ನು ಸ್ವಲ್ಪ ಈ ರೀತಿ ಕೈಯಲ್ಲಿ ಈ ರೀತಿ ನೈಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಉಲ್ಟಾಯಿಂದ ಈ ರೀತಿ ಮಾಡಿಕೊಂಡ್ರೆ ಸಾಕು. ಕೈಯಲ್ಲಿ ಈ ರೀತಿ ಅಗಲ ಮಾಡಿಕೊಂಡು ಒಂದು ತರಕಾರಿ ಕಟ್ ಮಾಡೋ ಮಣೆಯಲ್ಲಿ ನಾನು ಉಜ್ಕೊತಾ ಇದ್ದೀನಿ. ಇಲ್ಲಿ ಚಪಾತಿ ಉಜ್ಜೋ ಮಣೆಯಲ್ಲಿ ಕೂಡ ಉಜ್ಕೋಬೋದು, ಇಲ್ಲಾಂದರೆ ಕಿಚನ್ ಕ್ಯಾಬಿನೆಟ್ ಮೇಲೆ ಕೂಡ ಉಜ್ಕೋಬೋದು. ಇವಾಗ ಈ ಥರ ಹಾಕ್ಕೊಂಡು ಸ್ವಲ್ಪ ಅಗಲ ಮಾಡಿ ಲಟ್ಟಣಿಗೆಯಲ್ಲಿ ಲಟ್ಸ್ಕೊತಾ ಇದ್ದೀನಿ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಲಟ್ಸ್ಕೋಬೇಕು. ನಮ್ಮ ಹಂಚು ಎಷ್ಟು ಅಗಲವಿರುತ್ತೋ ಅದನ್ನು ನೋಡಿ ನಾನು ಲಟ್ಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಲಟ್ಸ್ಕೊಂಡಿದ್ದೀನಿ. ಇಷ್ಟು ಅಗಲ ಆದರೆ ಸಾಕು. ಇಲ್ಲಿ ನಾನು ದಪ್ಪನೂ ಲಟ್ಸಿಲ್ಲ, ತೆಳುನೂ ಲಟ್ಸಿಲ್ಲ, ಮೀಡಿಯಮ್ ಆಗೈತೆ. ಇವಾಗ ಗಾರ್ಲಿಕೆಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಗಾರ್ಲಿಕ್ ಆದಮೇಲೆ ಸ್ವಲ್ಪ ಕಪ್ಪೆಳ್ಳು, ಇಲ್ಲಿ ವೈಟ್ ಎಳ್ಳು ಇದ್ರೂ ಕೂಡ ಹಾಕೋಬೋದು, ಯಾವ್ದು ಹಾಕ್ಕೊಂಡ್ರೂ ನಡೆಯುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದೆಲ್ಲ ಸ್ಪ್ರೆಡ್ ಮಾಡಿದಾದಮೇಲೆ ಈ ರೀತಿ ನಾವು ಕೈಯಲ್ಲೇ ಪ್ರೆಸ್ ಮಾಡಬೇಕು. ಆ ಚಪಾತಿ ಹಿಟ್ಟಿಗೆಲ್ಲ ಅಂಟ್ಕೋಬೇಕು. ನಾವು ಉಲ್ಟಾ ಬೇಯಿಸೋದ್ರಿಂದ ಅದೇನು ಬೀಳಬಾರ್ದು. ಆ ರೀತಿ ನಾವು ಇದನ್ನು ಕ್ಲೀನಾಗಿ ಪ್ರೆಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ಹುಷಾರಾಗಿ ಎತ್ತಿ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಸ್ವಲ್ಪ ಇದಕ್ಕೆ ನೀರು ಸ್ಪ್ರೆಡ್ ಮಾಡಬೇಕು, ಸ್ವಲ್ಪ ಲೈಟಾಗಿ. ಯಾಕೆ ಅಂದರೆ ಹಂಚಿಗೆ ಇದು ಅಂಟ್ಕೋಬೇಕು. ಆ ರೀತಿ ನಾವು ನೀರು ಸ್ಪ್ರೆಡ್ ಮಾಡಬೇಕು. ನೋಡಿ, ಈ ರೀತಿ ನೀರು ಸ್ಪ್ರೆಡ್ ಮಾಡಿದ್ದೀನಿ. ಹಂಚು ಕೂಡ ಬಿಸಿ ಆಗೈತೆ. ಇವಾಗ ನಿಧಾನವಾಗಿ ಎತ್ತಿ ಹಾಕೊಂಡು ನೋಡಿ, ಅದು ಹಂಚಿಗೆ ಹಾಕೊಂಡ್ಮೇಲೆ ಅದು ಬರೋಲ್ಲ, ನೀರೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ವಲ್ವ, ಅದಕ್ಕೆ ಈ ರೀತಿ ಬಬಲ್ ಬರೋ ರೀತಿ ನಾವು ಬೇಯಿಸ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ಹಂಚು ಕ್ಲೀನಾಗಿ ಬಿಸಿ ಆಗಿರಬೇಕು. ನೋಡಿ, ಈ ರೀತಿ ಬಬಲ್ ಬರ್ತೈತೆ. ನೋಡಿ, ಈ ರೀತಿ ಬಂದೈತೆ. ನೋಡಿ, ಇಷ್ಟು ಚಪಾತಿ ಹಿಟ್ಟು ಕ್ಲೀನಾಗಿ ಹಂಚಿಗೆ ಅಂಟ್ಕೊಂಡೈತೆ. ಈ ರೀತಿ ಅಂಟ್ಕೊಂಡಿರಬೇಕು. ಇವಾಗ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಇವಾಗ ಉಲ್ಟಾ ಮಾಡಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಬಬಲ್ ಬಂದಮೇಲೆ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಇದನ್ನ ರೋಸ್ಟ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಬೇಯಿಸ್ಕೊಂಡು ಸ್ವಲ್ಪ ರೋಸ್ಟ್ ಆಗೈತೆ. ಇಷ್ಟು ರೋಸ್ಟು ಬೇಡ, ನೀವಿಷ್ಟು ರೋಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಮ್ಮ ಮನೇಲಿ ನನ್ನ ಮಗಳಿಗೆ ಸ್ವಲ್ಪ ರೋಸ್ಟ್ ಆಗಿದ್ರೇ ಇಷ್ಟ, ಅದಕ್ಕೆ ಇದೊಂದು ರೋಸ್ಟ್ ಮಾಡಿಕೊಟ್ಟಿದ್ದೀನಿ ಅವಳೊಬ್ಳಿಗೆ. ನೆಕ್ಸ್ಟು ನಾನು ಮಾಡ್ಕೊಳ್ಳೋದು ಮೀಡಿಯಮಾಗಿ ಇರುತ್ತೆ.
ಮತ್ತೆ ಅದೇ ಥರ ಮಾಡ್ಕೊತೀನಿ ನೋಡಿ. ಚಪಾತಿ ಹಿಟ್ಟು ಉಜ್ಜಿಟ್ಕೊಂಡಿದ್ದೀನಿ, ಅದ್ರ ಮೇಲೆ ಎಳ್ಳು, ಗಾರ್ಲಿಕ್ಕು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ಉಲ್ಟಾ ಹಾಕಿ ನೀರು ಹಚ್ಬಿಟ್ಟು ಹಂಚಿಗೆ ಹಾಕ್ತೀನಿ ನೋಡಿ. ಈ ಥರ ಸ್ಪ್ರೆಡ್ ಮಾಡ್ಕೋಬೇಕೆಲ್ಲ, ಈ ರೀತಿ ಹಂಚಿಗೆ ಹಾಕ್ತೀನಿ. ಹಂಚಿಗೆ ಹಾಕ್ಬೇಕಾದ್ರೆ ಫಸ್ಟು ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಹಂಚಿಗೆ ಹಾಕಿದ್ಮೇಲೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಸೀದೋಗುತ್ತೆ, ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಕ್ಲೀನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಇಲ್ಲ ಅಂದರೆ ತುಪ್ಪ ಕೂಡ ಹಾಕೋಬೋದು, ಬೆಣ್ಣೆ ಕೂಡ ಹಾಕೋಬೋದು. ಇವಾಗ ಉಲ್ಟಾ ಮಾಡಿ ಇದನ್ನು ಅಷ್ಟೊಂದು ರೋಸ್ಟ್ ಮಾಡೋದು ಬೇಡ, ನಾರ್ಮಲಾಗಿ ಹೆಂಗಿರುತ್ತೆ ಆ ರೀತಿ ನಾನು ರೋಸ್ಟ್ ಮಾಡ್ಕೊತಿದ್ದೀನಿ. ಇದನ್ನು ಇಷ್ಟು ಆದರೆ ಸಾಕು ನೋಡಿ, ಈ ಕಲರ್ ಆದರೆ ಸಾಕು. ನಾವು ರೆಸ್ಟೋರೆಂಟ್ಗೆ ಹೋಗೋದು ಬೇಕಾಗಲ್ಲ, ಮನೇಲೇ ಆರಾಮಾಗಿ ಮಾಡ್ಕೋಬೋದು. ಇಷ್ಟು ಚೆನ್ನಾಗಿ ಬಂದಿರುತ್ತೆ. ತುಂಬ ಸುಲಭವಾಗಿ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲೇ ಗಾರ್ಲಿಕ್ ನಾನು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ. ಇಷ್ಟು ಚೆನ್ನಾಗಿ ಕಮ್ಮಿ ಖರ್ಚಲ್ಲೇ ಹೆಲ್ತಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಇದು ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಇದು ಮಶ್ರೂಮ್ ಗ್ರೇವಿ, ಪನ್ನೀರ್ ಗ್ರೇವಿ, ಚಿಕನ್ ಗ್ರೇವಿ, ಪಾಲಕ್ ಪನ್ನೀರು, ಚಿಕನ್ ಗ್ರೇವಿ, ಮಟನ್ ಗ್ರೇವಿ ಯಾವುದ್ರಲ್ಲಿ ಬೇಕಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.